ನಮಸ್ಕಾರ. ಇವಾಗ ತುಂಬ ಜನಕ್ಕೆ ನೋಡಿ, ಈ ಬ್ರೆಸ್ಟಲ್ಲಿ ಶಕ್ತಿಗಳು ತುಂಬ ಕಡಿಮೆ ಇರುತ್ತೆ. ನಾವು ಹಿಡ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ, ಅಥವಾ ನಾವೇನಾದರೂ ಫೈಟ್ ಮಾಡಬೇಕು ಅಥವಾ ಕೆಲವೊಂದು ಆಸನಗಳು ಮಾಡಬೇಕು ಅಂತಿದ್ರು ಕೂಡ ಈ ಬ್ರಿಸ್ಟ್, ಈ ಮಣಿಕಟ್ಟು ತುಂಬ ಸ್ಟ್ರಾಂಗ್ ಆಗಿರ್ತದೆ. ಸೊ ನನಗನ್ನಿಸ್ತಾ ಇದೆ, ಈ ಬ್ರಿಸ್ಟ್ ಯಾವ ಲೆವೆಲ್ ಒಂದು ವಜ್ರದ ಶಕ್ತಿ ಥರ ಆಗ್ತಿದೆ ಅಂತ ಹೇಳಿದ್ರೆ ಅದು ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಜೊತೆಗೆ ಬರೀ ಬ್ರಿಸ್ಟನ್ನು ನಾವು ಮೂಮೆಂಟ್ ಮಾಡಿದಾಗ ಬರೀ ಬ್ರಿಸ್ಟ್ ಗಟ್ಟಿಯಾಗೋ ಜೊತೆಗೆ ಹಾರ್ಟು ಲಂಗ್ಸ್ ಕೂಡ ಚೆನ್ನಾಗಿ ಇಟ್ಕೋಬೋದು. ಸೊ ಡೈಲಿ ನೀವು ಬೆಳಗ್ಗೆ ಒಂದು 10 ರೌಂಡ್ ಇದನ್ನು ಮಾಡಿ ನೋಡಿ, ಅದರ ಅನುಭವಗಳನ್ನು ನೀವು ಕೂಡ ಚೆನ್ನಾಗಿ ಪಡ್ಕೊಳ್ತೀರಿ ಅಂತ ಅನ್ಕೊಳ್ತೇನೆ. ನೋಡಿ ಹೇಗೆ ಮಾಡಬೇಕು ಅಂದರೆ, ಫಸ್ಟ್ ನಾನು ಒಂದು ಕೈಲಿ ತೋರಿಸ್ತೇನೆ, ನೀವು ಅದನ್ನ 2 ಕೈಲಿ ಕೂಡ ಮಾಡ್ಬೋದು. ಸೊ ಇಟ್ಕೊಳ್ತೀರಲ್ಲ, ದ ಫಸ್ಟ್ ಮೂಮೆಂಟ್ ನೋಡಿ ಈ ಥರ. ನೀವು ಕೂತ್ಕೊಂಡು ಕೂಡ ಮಾಡ್ಬೋದು ಹೀಗೆ. ಸೆಕೆಂಡ್ ಒನ್ ಹೀಗೆ, ನಾದ್ರೆ ಹಿಡಿದು ಹೀಗೆ ಬಿಡೋ ಥರ, ಕ್ಯಾಚ್ ಮಾಡಿ ಬಿಡೋ ಥರ ಹೀಗೆ ಈ ಥರ ನೋಡಿ. ಇವಾಗ ಮಾಡ್ತಿರ್ಬೇಕಾದ್ರೆ ಅಷ್ಟು ಟೈಟ್ನೆಸ್ ಬರುತ್ತೆ. ಆಮೇಲೆ ಹಾಗೆ ಹೀಗೆ ನೋಡಿ, ಹೀಗೆ ಹೋಲ್ಡ್ ಮಾಡಬೇಕು. ಹೀಗೆ ಮಾಡಿ ಹೀಗೆ ಅಷ್ಟು ಹೀಗೆ ಕಟ್ಟೋದು, ಹೀಗೆ ಬಿಡೋದು. ನೋಡಿ ಅಷ್ಟು ಹೀಗೆ ಕಟ್ಟೋದು, ಹೀಗೆ ಬಿಡೋದು. ಅಷ್ಟು ಹೀಗೆ ಕಟ್ಟೋದು, ಹೀಗೆ ಬಿಡೋದು. ಅಷ್ಟು ಹೀಗೆ ಕಟ್ಟೋದು, ಹೀಗೆ ಬಿಡೋದು. ಆಮೇಲೆ ನೋಡಿ ಇದನ್ನು ಹೀಗೆ 1 2 3 4 1 2 3 4 5 ಹೀಗೆ. ಆಮೇಲೆ ಉಲ್ಟಾನು ಮಾಡ್ಬೋದು, ಹೀಗೆ 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 ಹೀಗೆ. ಆಮೇಲೆ ಲಾಸ್ಟಿಗೆ ಎಷ್ಟು ಪ್ರೆಷರ್ ನಾವಿಲ್ಲಿ ಡೆವಲಪ್ ಮಾಡಿರ್ತೇವೆ ಅದನ್ನು ರಿಲೀಸ್ ಮಾಡೋದು, ವೇವ್ಸ್ ಹೀಗೆ. ಅದನ್ನು ನಾವು ಹೀಗೂ ಮಾಡ್ಬೋದು ನೋಡಿ, ಹೇಗೆ ಈ ಥರ. ಹಾಗೆ 2 ಕೈಯಲ್ಲಿ ನೀವು ಮಾಡ್ತಾ ಹೋದರೆ ಫೈನಲ್ ಪೋಸ್ಚರ್ಸು. ಸೊ ಆಟೋಮೆಟಿಕ್ಕಾಗಿ ಈ ರಿಸ್ಟ್ ಕಂಟೆಂಟ್ ಏನಿರುತ್ತೆ ಇದು ತುಂಬ ಸ್ಟ್ರಾಂಗಾಗಿ ಬರುತ್ತೆ. ಜೊತೆಗೆ ಹಾರ್ಟು ಲಂಗ್ಸನ್ನು ಕೂಡ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಡೈಲಿ ಇದನ್ನು 10 ರೌಂಡ್ಸ್ ಮಾಡ್ತಾ ಬನ್ನಿ, ನೀವೇ ಫೀಡ್ಬ್ಯಾಕ್ ಕೊಡ್ತೀರಿ, ಅಷ್ಟು ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಬ್ರೆಡ್ಸ್. ಯಾವುದೇ ಆಸನಗಳು ಮಾಡಬೇಕಾದ್ರೆ ತುಂಬ ಜನಕ್ಕೆ ಇದು ಗ್ರಿಪ್ಪಿಂಗ್ ಇರೋದಿಲ್ಲ. ಸಾಕಷ್ಟು ಕಡೆ ನಾವು ಕೇಳ್ತಾ ಇರ್ತೇವೆ, ಅದು ವಯಸ್ಸಾದವ್ರು ಕೂಡ ಈ ಗ್ರಿಪ್ಪಿಂಗ್ ಇರೋದಿಲ್ಲ. ಸೊ ಹಾಗಾಗಿ ಆ ಗ್ರಿಪ್ಪಿಂಗ್ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೂ ಕೂಡ ಈ ಒಂದು ನಾನೇನು ಇವಾಗ ಹೇಳ್ಕೊಟ್ಟಿದ್ದೀನಿ ರಿಸ್ಟ್ ಮೂವ್ಮೆಂಟ್ ಎಕ್ಸಸೈಸಸ್ಸನ್ನು ಡೈಲಿ ಮಾಡಿ.